ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈಗ ಬಿಗ್ ಶಾಕ್ ಕೊಟ್ಟಿರುವಂಥದ್ದು. ಸುಮಾರು 4 ಲಕ್ಷ ಫಲಾನುಭವಿಗಳ ಹೆಸರನ್ನು ಡಿಲೀಟ್ ಮಾಡಿಬಿಟ್ಟಿದೆ. ಏನಿದೆ ಅರ್ಥ, ಏನಿದೆ, ಯಾಕೆ? ಈಗ ವೋಟ್ ಬೇಕಾದಾಗ ಅವರೆಲ್ಲ ಗೃಹಲಕ್ಷ್ಮಿಯರು, ಈಗ ದುಡ್ಡು ಕೊಡುವಾಗ ಅವರೆಲ್ಲ ದರಿದ್ರ ಲಕ್ಷ್ಮಿಯರು ಆಗಿಬಿಟ್ಟಿದ್ದಾರೆ ಕಾಂಗ್ರೆಸ್ಗೆ. ಈ ರೀತಿಯ ಡಬಲ್ ಸ್ಟ್ಯಾಂಡರ್ಡು ಕಾಂಗ್ರೆಸ್ನದ್ದು. ಇಷ್ಟೋ ತಿಂಗಳುಗಳಿಗೆ ಅವ್ರಿಗೆ ಕೊಟ್ಟೇ ಇಲ್ಲ. ಕಳೆದ ವರ್ಷ ಜನವರಿ ಫೆಬ್ರವರಿಯಲ್ಲಿ ಕೊಟ್ಟಿಲ್ಲ ಅಂತೇಳಿ ನಾವು ಆಪಾದನೆ ಮಾಡಿದಾಗ ಎಲ್ಲ ಕೊಟ್ಟಿದ್ದೀವಿ ಅಂದರು. ಕೊಟ್ಟಿದ್ದಿಲ್ಲ ಅಂಥೇಳಿ ನಾವು ದಾಖಲೆ ಬಿಡುಗಡೆ ಮಾಡಿದಾಗ ಕಣ್ಣು ತಪ್ಪಿನಿಂದ ಆಗಿದೆ ಅಂದರು. 2 ತಿಂಗಳಲ್ಲಿ ಕೊಡ್ತೀವಿ ಅಂದರು, ಇದುವರೆಗೂ ಕೊಡಲಿಲ್ಲ. 5,000 ಕೋಟಿ ನುಂಗಿದ್ದಾರೆ. ಇದರ ಮಧ್ಯದಲ್ಲಿ ಈಗ ಖಜಾನೆ ಖಾಲಿಯಾಗಿದೆ. ಹಣದ ಕೊರತೆ ಇರೋ ಕಾರಣದಿಂದ ಈಗೇನು ಮಾಡ್ತಿದ್ದಾರೆ, ಒಂದೊಂದು ಸ್ಕೀಮ್ನಲ್ಲೂ ಕೆಲವರನ್ನೆಲ್ಲನೂ ಡಿಲೀಟ್ ಮಾಡುವಂಥ ಕೆಲಸ ಶುರು ಮಾಡಿದ್ದಾರೆ. ಲಕ್ಷಾಂತರ ಜನರನ್ನು ಇದರಲ್ಲಿ ಮಾಡಿದ್ದಾರೆ. ಅಕ್ಕಿ ಕೊಡೋದ್ರಲ್ಲ, ಅದರಲ್ಲಿ ಸುಮಾರು ಜನರಿಗೆ ಈಗ ಕೊಡ್ತಾನೆ ಇಲ್ಲ. ಕೇವಲ ಮೋದಿಜಿಯವರು ಕೊಡೋ ಅಕ್ಕಿ ಮಾತ್ರ ಜನರಿಗೆ ತಲುಪ್ತಾ ಇರೋದು, ಅದನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಆಮೇಲೆ ಬಸ್ಸುಗಳಲ್ಲಿ ಓಡಾಡ್ತಕ್ಕಂಥದ್ದು, ಈಗ ಬಸ್ಸುಗಳೇ ಸರಿಯಾಗಿ ಹೋಗಲ್ಲ, ಜನನೂ ಸರಿಯಾಗಿ ಇದು ಬರ್ತಾ ಇಲ್ಲ. ಯುವ ನಿಧಿ ಆಲ್ಮೋಸ್ಟ್ ಅದಕ್ಕೆ ತಿಥಿ ಮಾಡಿ ಆಯಿತು. ಈ ಎಲ್ಲ ಪರಿಸ್ಥಿತಿಗಳನ್ನ ನೋಡ್ತಾ ಇದ್ದರೆ ಇವರು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಈಗಾಗಲೇ ದುಂಡಾವರ್ತಿ ಮಾಡಿ ಈಗ ಜನರಿಗೆ ದುಡ್ಡು ತಲುಪಬಾರ್ದು ಮತ್ತು ಕೊಟ್ಟಂಗೂ ಆಗಬೇಕು. ಅದರಿಂದ ಲಕ್ಷಾಂತರ ಜನರನ್ನ ತೆಗೆದು ಈ ರೀತಿ ಆ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. 3 ವರ್ಷ ಸರ್, 4 ಲಕ್ಷ ಜನಕ್ಕೆ ಅಮೌಂಟ್ ಹೋಗಿದೆ ಅಂದರೆ ಈಗ ಅವರು ಅನರ್ಹರಲ್ಲ, ಫಲಾನುಭವಿಗಳಾದರೆ ಆ ಅಮೌಂಟ್ ಯಾಕೆ ಹಾಕಿದ್ರು ಅಂದರೆ ಅವರು ಫಲಾನುಭವಿ ನೋಡಿ, ಇವರಿಗೆ ಮುಂದಾಲೋಚನೆಯೂ ಇಲ್ಲ. ಇದಕ್ಕೆ ಒಂದು ಪ್ಲ್ಯಾನ್ ಅನ್ನೋದು ಇರಲೇ ಇಲ್ಲ. ಇದು ತರಾತುರಿಯ ಇದು ಏನೋ ಚುನಾವಣೆಗಾಗಿ ಮಾಡಿದ ಘೋಷಣೆಗಳು. ಈ ಘೋಷಣೆಗಳನ್ನು ಮಾಡಿ ನಾವು ನುಡಿದಂತೆ ನಡೆದಿದ್ದೀವಿ ಅಂತೇಳಿ ಹೇಳ್ಕೊಳ್ಳಿಕ್ಕೆ ಮಾಡಿದ ಒಂದು ತಂತ್ರಗಾರಿಕೆ ಇದು. ಈಗ ಹೇಳ್ತಾರೆ 4 ಲಕ್ಷ ಜನರಿಗೆ ಹೆಚ್ಚಿಗೆ ಹೋಗ್ಬಿಟ್ಟಿದೆ ಅಂತ. ಹೆಂಗೆ ಓದ್ತದೆ? ಆದರೆ ನೀವು ಗುರುತಿಸಿರೋಂಥ ಫಲಾನುಭವಿಗಳೇ ತಪ್ಪು ಅಂತಂದರೆ ಮಾಡಿದವ್ರು ಯಾರು? ಎಲ್ಲಿ ಹೋಯ್ತಾ ಹಣ? ಈಗ ನೀವು ಆವತ್ತಿಲ್ಲದಿದ್ದನ್ನು ಇವತ್ತನ್ನು ತರಾತುರಿಯಲ್ಲಿ ಮಾಡ್ತಿದ್ದೀರಿ. ಅವ್ರಿಗೆ ಅರ್ಹರಿಗೂ ಕೂಡ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ. ಇದುವರೆಗೂ ಕೊಟ್ಟು ಇವತ್ತು ಕೊಡಲ್ಲ ಅಂತಂತಂದರೆ ಏನರ್ಥ? ಅವರು ಅರ್ಹರ ಅವತ್ತಿರಲಿಲ್ಲ ಅಂದರೆ ನೀವು ಯಾಕೆ ಕೊಟ್ರಿ? ಇದು ಗೊಂದಲದ ಗೂಡು. ಈ ಕಾಂಗ್ರೆಸ್ಸು ಈ ಜನರ ಬದುಕಿನಲ್ಲಿ ಆಟ ಆಡ್ತಾ ಇದೆ. ಇದಕ್ಕೆ ಜನ ಮುಂದೆ ಉತ್ತರ ಕೊಡ್ತಾರೆ. ಸತ್ತವರ ಅಕೌಂಟ್ಗೂ ಕೂಡ ಹೋಗಿದೆ ಅಂತ ಸರ್ಕಾರ ಹೇಳ್ತಾರೆ. ಮತ್ತು ಸತ್ತವರು ನಿಮಗೆ ಗೊತ್ತೇ ಇರಲಿಲ್ವಾ? ಸತ್ತವರು ನೀವು ಆಮೇಲೆ ನಿಮಗೆ ನಾನು ಕೇಳೋದು, ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಅನ್ನೋದು ಏನಾದರೂ ಇದೆಯಾ? ನೀವು ಗ್ಯಾರಂಟಿಗಳನ್ನು ಇದನ್ನು ನೋಡ್ಕೊಳ್ಳಿಕ್ಕೆ ಅಂತೇಳಿ ಕಾರ್ಯಕರ್ತರ ಇದು ಸಮಿತಿ ಮಾಡಿದ್ರಲ್ಲ, ಅವ್ರಿಗೆ ಖಜಾನೆ ಹಣ ಕೊಟ್ಟರಲ್ಲ, ಆಗ ಇದೆಲ್ಲ ಗೊತ್ತಿರಲಿಲ್ವಾ ನಿಮಗೆ? ಮತ್ತು ಅವ್ರು ಮಾಡಿದ್ದ ಕೆಲಸ ಏನು? ಆದ್ದರಿಂದ ಇದು ಡಬಲ್ ಗೇಮ್ ಸರ್ಕಾರ. ಇದು ಏನು ಜನರ ಬದುಕಿನಲ್ಲಿ ಆಟ ಆಡ್ತಾ ಇದೆ. ಇದನ್ನು ನಾವು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಜನರು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.